ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ಬೇಕರಿಗಳಲ್ಲಿ ಸಿಗುವಂತ ಮಸಾಲೆ ಶೇಂಗಾಕಾಳು ಮಾಡಿ ತೋರ್ಸದೀನಿ. ಇದನ್ನ ಒಂದ್ 5 ನಿಮಿಷನಾಗ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. 1 ಕಪ್ ಶೇಂಗಾಕಾಳು ಬೇಕು, ಒಂದ್ ಅರ್ಧ ಕಪ್ ಆಗುವಷ್ಟ ಕಡ್ಲಿ ಹಿಟ್ಟ, 1 ಚಮಚ ಆಗುವಷ್ಟ ಅಕ್ಕಿ ಹಿಟ್ಟ, ಒಂದ್ ಸ್ವಲ್ಪ ಖಾರ, ಇಲ್ಲನ ಜೀರಿಗೆ ಹಾಕೊಳ್ಳೋದನ್ನು. ನೀವು ಬೇಕಂದ್ರೆ ಜೀರಿಗೆ ಪೌಡರ್ ಬಿ ಹಾಕೋಬಹುದು. ಉಪ್ಪ, ಒಂದ್ ಸ್ವಲ್ಪ ನಾನು ಫುಡ್ ಕಲರ್ ಯೂಸ್ ಮಾಡೋದೇನ್ ಕೆಂಪ್ ಕಲರ್ದ. ನೀವು ಬೇಡ ಅಂದ್ರೂ ಬಿಡ್ಬೋದು. ಫುಡ್ ಕಲರ್ ಹಾಕೋದ್ರಿಂದ ಬೇಕರಿಗಳದಾಗೆಲ್ಲ ಮಾಡ್ತಾರಲ್ಲ ಆ ತರ ಕಲರ್ ಚಲೋ ಬರ್ತೈತಿ. ಫ್ರೈ ಮಾಡ್ಕೊಳಕ ಎಣ್ಣೆ. ಇಲ್ಲನ ಕಡ್ಲಿ ಹಿಟ್ಟು ಹಾಕೋತಾನೆ ಇದ್ರಾಗ. 1 ಚಮಚ ಆಗುವಷ್ಟ ಅಕ್ಕಿ ಹಿಟ್ಟ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿ ಆಗಿ ಬರ್ತಾವು. ಒಂದ್ ಸ್ವಲ್ಪ ಜೀರಿಗೆ, ರುಚಿಗೆ ಬೇಕಾಗುವಷ್ಟು ಉಪ್ಪ, 1 ಚಮಚ ಖಾರ. ಇದನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡ್ರಿ. ಇದನ್ನ ಒಂದ್ 5 ನಿಮಿಷದಾಗ ಮಾಡ್ಕೋಬಹುದು ನಾವ. ಮತ್ತೆಲ್ಲ ಸಾಮಾನುಗಳು ಮನೆಯಲ್ಲೇ ಇರ್ತಾವು. ಇಲ್ಲನ ಒಂದ್ ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡೋದನು, ಆರೆಂಜ್ ಕಲರ. ಇದನ್ನ ನೀವು ಬೇಡ ಅಂದ್ರೆ ಬಿಡ್ಬೋದು. ಈಗಿದ ಎಲ್ಲ ಚಲೋದಂಗ್ ಮಿಕ್ಸ್ ಆಗೈತಿ. ಒಂದ್ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೋಬೇಕು ನಾವ. ಒಮ್ಮೆ ನೀರ್ ಹಾಕಿ ಕಲ್ಸ್ಕೊಳಕ್ ಹೋಗ್ಬೇಡ್ರಿ. ಇದ್ ನೋಡ್ರಿ, ಹಿಟ್ಟ ಕಲ್ಸಿದೆ ನಾನು. ಈ ತರ ಗಟ್ಟಿ ಇರ್ಬೇಕಿದ. ಬಹಳ ತಿಳುವು ಇರಬಾರ್ದು, ಬಹಳ ಗಟ್ಟಿ ಇರಬಾರ್ದು. ಶೇಂಗಾಕಾಳಿಗೆ ಕೋಟಿಂಗ್ ಆಗ್ಬೇಕು, ಆ ತರ ಇರ್ಬೇಕಿದ. ಈಗ ಇದ್ರಾಗ ಶೇಂಗಾಕಾಳು ಮಿಕ್ಸ್ ಮಾಡ್ತೇನೆ ನಾನು. ಶೇಂಗಾಕಾಳು ಹಾಕಿ ಇದನ್ನ ಕೈಲೇನ ಕಲ್ಸ್ಕೋರಿ. ಚಲೋದಂಗ್ ಕೋಟಿಂಗ್ ಆಗ್ತೈತಿ ಎಲ್ಲಾ ಶೇಂಗಾಕಾಳಿಗೆ. ಇದ್ ನೋಡ್ರಿ, ಈ ತರ ಕಲ್ಸ್ಕೊಂಡೆ ನಾನು. ಇದ್ರಾಗ ನಾ ಸೋಡಾ ಅದು ಏನ್ ಮಿಕ್ಸ್ ಮಾಡಾನಿಲ್ಲ. ಹಿಂಗ ಶೇಂಗಾಕಾಳು ಹಾಕಿ ಕಲಿಸಿ ಬಹಳ ಹೊತ್ತು ಇಡಬಾರ್ದು. ಹಿಟ್ನ್ಯಾಗ ಶೇಂಗಾಕಾಳು ಹಾಕಿದ ಬಳಿಕ ನಾವು ಬಹಳ ಹೊತ್ತು ಬಿಟ್ಟು ಅಂದ್ರೆ ಶೇಂಗಾಕಾಳು ಸಾಫ್ಟ್ ಆಗ್ತಾವು. ಕಲಿಸಿದ ಕೂಡ್ಲೆ ನಾವ ಫ್ರೈ ಮಾಡ್ಕೋಬೇಕು ಇವತ್ನ. ಈಗ ನಾನು ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ಇಲ್ಲಿ. ಎಣ್ಣೆ ಕಾದೈತಿ. ಇವು ಶೇಂಗಾಕಾಳು ಇದ್ರಾಗ ಹಾಕೋಣ ನಾವ. ಇದ್ ನೋಡ್ರಿ, ಈ ತರ ಉರಿ ಸಣ್ಣ ಇಟ್ಕೋರಿ. ಅವಿ ಕೂಡಿರವಿ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಆಗ್ತಾವು. ಇವ ಒಂದ್ ಸ್ವಲ್ಪ ಫ್ರೈ ಆಗಿದಾವು. ಈಗ ತಿರ್ಸ್ತಾನ ಇವತ್ನ. ಕ್ರಿಸ್ಪಿ ಆಗೋ ತರ ಮಾಡ್ಕೋಬೇಕು ಇವತ್ ನಾವ. ಇವ ಫ್ರೈ ಆಗಿದಾವು, ತೆಕ್ಕೋತೇನೆ ನಾನು. ಈಗ ಒಂದ್ ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವು ಕ್ರಿಸ್ಪಿ ಆಗುತ್ತಾನ ಫ್ರೈ ಮಾಡ್ಕೋಬೇಕು. ಇದು ಕರಿಬೇವು ಫ್ರೈ ಆಗೈತಿ, ತೆಗಿತಾನ ಇದನ್ನ. ನೋಡ್ರಿ, ಎಲ್ಲ ಶೇಂಗಾಕಾಳನ್ನ ಫ್ರೈ ಮಾಡ್ಕೊಂಡೇನು. ಎಷ್ಟು ಕ್ರಿಸ್ಪಿ ಆಗಿ ಬಂದಾವು. ಮತ್ ಇವತ್ತು ನಾವು ಮನೇಲಿ ಮಾಡ್ಕೋದ್ರಿಂದ ಅಗ್ದಿ ಕಡಿಮೆ ಖರ್ಚದಾಗ ಮಾಡ್ಕೋಬಹುದು. ನೋಡಿದ್ರೆಲ್ಲ ಮಸಾಲಾ ಶೇಂಗಾಕಾಳು ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ. ನೀವು ಮಾಡಿ ನೋಡ್ರಿ, ಅಗ್ದಿ ಮಸ್ತ್ ಆಗಿ ಬರ್ತಾವು. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.